ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ಖುಷಿ ಬ್ಲಾಗ್ಸ್. ಸೊ ಇವತ್ತಿನ ಬ್ಲಾಗ್ನಲ್ಲಿ ಪಾಪು ಫುಡ್ ರೆಸಿಪೀಸ್ ಏನು ಮಾಡ್ತೀನಿ, ಅವ್ನು ಏನು ತಿಂತಾನೆ, ಮತ್ತು ಅವ್ನು ಫುಲ್ ಡೇ ರೊಟೀನ್ ಅವ್ನು ಏನೇನು ಮಾಡ್ತಾನೆ ಎಲ್ಲ ಈ ವ್ಲಾಗ್ನಲ್ಲಿ ಶೇರ್ ಮಾಡ್ತಾ ಇದ್ದೀನಿ. ಸೊ ನಮಗೆ ಡಿಸ್ಟರ್ಬೆನ್ಸ್ ಏನಂದರೆ ಅಕ್ಕಪಕ್ಕ ಏನು ವಾಯ್ಸ್ ಇರಲ್ಲ. ಸೊ ಇವ್ನ ಕೂಗಾಟನೇ ನನಗೆ ವಾಯ್ಸ್ ಓವರ್ ಕೊಡೋಕ್ಕೆ ಡಿಸ್ಟರ್ಬೆನ್ಸು. ಸೊ ಬೆಳಗ್ಗೆ 5:45 6 ಅಷ್ಟರಲ್ಲೆಲ್ಲ ಎದ್ದಿರ್ತಾನೆ. ಎದ್ಬಿಟ್ಟು ಇವಾಗ ಕೂಗಾಡ್ತಾ ಇದ್ದಾನಲ್ಲ ಆ ರೀತಿಯೇ ಕೂಗಾಡ್ತಾ ಇರ್ತಾನೆ. ಕೂಗಾಡೋದು, ಮುಖ ಪರ್ಚೋದು, ಕೈಯೆಲ್ಲ ಹಿಡ್ಕೊಂಡು ಎಳ್ದಾಡೋದು, ಇಲ್ಲ ಪಕ್ಕದಲ್ಲಿ ಏನಾದರೂ ಬಿದ್ದಿದ್ರೆ ಎತ್ಕೊಳ್ಳೋದು, ಅಥವಾ ಎದ್ಬಿಟ್ಟು ಓಡೋಗೋಕೆ ಟ್ರೈ ಮಾಡೋದು ಅಂಬೆಗಾಲು ಇಟ್ಕೊಂಡು. ಇದೇ ಇವ್ನ ಮಾರ್ನಿಂಗ್ ರೊಟೀನ್ ಆಗಿರುತ್ತೆ. ಸೊ ನೈಲ್ ಕಟರ್ ರಾತ್ರಿ ಮಲ್ಕೊಳ್ಳೋ ಅಷ್ಟರಲ್ಲಿ ನೈಲ್ ಕಟ್ ಮಾಡ್ಸೋಣ, ಇಲ್ಲ ರಾತ್ರಿ ನಿದ್ದೆಲೆಲ್ಲ ಮುಖ ಪರ್ಚ್ಕೊಳ್ತೇನೆ ಅಂತ ಹೇಳಿಬಿಟ್ಟು ನೈಲ್ ಕಟರ್ ಪಕ್ಕದಲ್ಲೇ ಇಟ್ಟಿದ್ದೆ. ನಾನು ಎದ್ದೇಳೋ ಅಷ್ಟ್ರಲ್ಲಿ ಕಣ್ಣು ಬಿಡೋ ಅಷ್ಟರಲ್ಲಿ ಅದನ್ನ ಅವಾಗಲೇ ಹುಡ್ಕೊಂಡು ಆಟಾಡ್ತಾ ಇದ್ದಾನೆ. ಸೊ ಬಾಯ್ ಬೇಬಿ ಗರ್ಲ್ ಬೇಬಿ ಇಬ್ಬರು ಹೀಗೆ ಇರ್ತಾರೆ ಅನ್ನೋದು ನನಗೆ ಗೊತ್ತಿಲ್ಲ. ಆದರೆ ಇವನಂತೂ ಸಖತ್ತು ತುಂಟ. ಇವಾಗ ಅದನ್ನು ಕಿತ್ಕೊಂಡ್ರೆ ಸಾಕು ಅಳೋದು. ಇನ್ನು ಮತ್ತೆ ಡೇ ಪೂರ್ತಿ ಹಿಂಗೆ ಅಳ್ತಾನೆ ಇರ್ತಾನೆ, ಅವ್ನು ಹೇಳಿದ್ದು ಏನಾದರೂ ಮಾಡಿಲ್ಲ ಅಂದರೆ. ಸೊ ಎದ್ದು ಒಂದು ಸಲ ಫೀಡ್ ಮಾಡಿಸಾದ್ಮೇಲೆ ಆಚೆ ಕರ್ಕೊಂಡು ಬರ್ತೀನಿ. ಅಪ್ಪ ಅಮ್ಮನ ಜೊತೆ ಎಲ್ಲ ಆಟ ಆಡಾದ್ಮೇಲೆ 7:30 ಹಂಗೆ ಸ್ವಲ್ಪ ಚಳಿ ಇದ್ದರೆ ಕಡಿಮೆ ಆಗಿರುತ್ತಲ್ಲ, ಚಳಿ ಎಲ್ಲ ಕಡಿಮೆ ಆದಮೇಲೆ ವಾಕ್ ಕರ್ಕೊಂಡು ಹೋಗ್ತೀನಿ. ವಾಕ್ ಕರ್ಕೊಂಡು ಹೋಗಾದ್ಮೇಲೆ ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು, ಸನ್ಲೈಟ್ ಬೇಕಲ್ವ ಅವನಿಗೆ, ವಿಟಮಿನ್ ಡಿ ಬೇಕಲ್ಲ, ಸೊ ಆಚೆ ಕೂರಿಸ್ಕೊಂಡ್ರೆ ವಿಟಮಿನ್ ಡಿ ಸಿಗುತ್ತೆ ಅಂತ ಹೇಳ್ಬಿಟ್ಟು ಆಚೆ ಕೂರಿಸ್ಕೊಳ್ತೀನಿ. ಮನೆ ಹತ್ರ ಸ್ವಲ್ಪ ಮರಗಳೆಲ್ಲ ಅಡ್ಡ ಇದ್ದಾವೆ, ಸೊ ಮನೆ ಹತ್ರ ಅಷ್ಟು ಸನ್ಲೈಟ್ ಬರಲ್ಲ. ಆಮೇಲೆ ಮನೆ ಹತ್ರ ಜಾಸ್ತಿ ಬಿಸಿಲು ಬಂದಮೇಲೆ ಒಂದು 9:30 9 ಮೇಲೆ ಬರುತ್ತೆ. ಸೊ ಈ ಎಳೆ ಬಿಸಿಲು ಏನು ಹೇಳ್ತಾರೆ ಮಕ್ಳಿಗೆ, ಆ ಬಿಸಿಲು ಬೇಕಿರೋದು. ಸೊ ನಾನು ಆ ಬೆಳಗಿನ ಬಿಸಿಲಲ್ಲಿ ಕರ್ಕೊಂಡು ಬಂದ್ಬಿಟ್ಟು ಅವನ್ನ ಆಚೆ ಆಟ ಆಡಿಸ್ಕೊಳ್ತೀನಿ. ಆಟ ಆಡಿಸ್ಕೊಂಡು ಕೂರಿಸಿದ್ರೆ ಅವನು ಚೆನ್ನಾಗಿ ಕೂತ್ಕೊಳ್ತಾನೆ. ಇಲ್ಲ ಅವ್ನ ಕೈಗೆ ಏನಾದರೂ ಕೊಟ್ಟರೆ ಸಾಕು, ಚೆನ್ನಾಗಿ ಆಟ ಆಡ್ಕೊಳ್ತಾನೆ. ಅವ್ನಿಗೇನಂದರೆ ಕೆಳಗಡೆ ಮಣ್ಣೆಲ್ಲ ಬಿದ್ದಿರುತ್ತಲ್ಲ, ಸೊ ಅವನು ಎಲ್ಲ ಒಂಥರ ಹೊಸ್ತಿರುತ್ತಲ್ಲ, ಸೊ ಕಲ್ಲು ಎತ್ಕೊಳ್ಳೋದು, ಮಣ್ಣುಗಳನ್ನೆಲ್ಲ ಎತ್ಕೊಳ್ಳೋದು. ಇವಾಗ ಒಂದು ಹೊಸ ಹ್ಯಾಬಿಟ್ ಏನಂದರೆ ಅವನು ಏನು ಕೊಟ್ಟರು ಎತ್ತಿ ಬಾಯಲ್ಲಿ ಹಾಕೊಳ್ಳೋದು ಕಲ್ತ್ಕೊಂಡಿದ್ದಾನೆ. ಸೊ ಇವಾಗ ನಾನು ಒಂದು ಸ್ವಲ್ಪ ಕೈ ಅವ್ನ ಕೆಳಗಡೆ ಎಟ್ಕೋಗ್ಬಿಟ್ರು ಸಾಕು, ಇವಾಗ ಮಣ್ಣೆಲ್ಲ ಎತ್ಕೊಂಡ್ಬಿಟ್ಟು ಬಾಯಿಗೆ ಹಾಕ್ಕೊಳ್ಳೋದು, ಇಲ್ಲ ಕಡ್ಡಿ ಅಥವಾ ಈ ಹುಲ್ಲುಗಳಿರುತ್ತಲ್ಲ ತೋಟದ ಹತ್ರ ಎಲ್ಲ ನನ್ನ ಪಕ್ಕದಲ್ಲಿ ಕಾಣ್ತಿದೆಯಲ್ಲ ಅದನ್ನೆಲ್ಲ ಕಿತ್ಕೊಂಡು ಹಾಕ್ಕೊಳ್ಳೋದು, ಹಿಂಗೆಲ್ಲ ಮಾಡ್ತಿದ್ದಾನೆ. ಅವನ್ನ ಹಿಂಗೆ ನಾವೇನು ಬೇಡ ಅಂತೀವೋ ಅದನ್ನು ಮಾಡೋಕ್ಕೆ ಹೋದಾಗ ಹಿಂಗೆ ಪೂರ್ತಿ ಪ್ರೆಷರ್ ಹಾಕಿ ಬೆಂಡ್ ಆಗ್ತಾನಲ್ಲ. ಸೊ ನನಗೆ ಅವನ್ನ ಹ್ಯಾಂಡಲ್ ಮಾಡೋದು ತುಂಬ ಕಷ್ಟ ಆಗುತ್ತೆ. ಲೈಕ್ ಹೆಂಗಾಗುತ್ತೆ ಅಂದರೆ ಸಂಜೆ ಅಷ್ಟರಲ್ಲಿ ನನಗೆ ಪೂರ್ತಿ ಎಲ್ಲ ಶೋಲ್ಡರ್ ಪೇಯ್ನ್ ಬರುತ್ತೆ. ಡೈಲಿ ಹಂಗೆ ಆಗೋಲ್ಲ, ಬಟ್ ಅಮ್ಮ ಅಪ್ಪ ಒಂದೊಂದು ದಿನ ಅವ್ರಿಗೂ ಸ್ವಲ್ಪ ಕೆಲಸ ಜಾಸ್ತಿ ಇದ್ದಾಗ, ಅವರೆಲ್ಲ ಹೊರಗಡೆ ಹೋದಾಗ ನಾನು ಒಬ್ಬಳೇ ನೋಡ್ಕೊಳ್ತೀನಿ. ಸೊ ಆ ದಿನದಲ್ಲಿ ಮಾತ್ರ ನನಗೆ ಸಖತ್ತು ಸ್ಟ್ರೆಸ್ ಮಾಡ್ತಾನೆ ಇವನು. ಅದೇನು ಗೊತ್ತಿಲ್ಲ, ಸಖತ್ತು ತುಂಟ ಅವನು. ಹೊಸಾದು ಅಂದರೆ ತುಂಟ ಅಂದರೆ ಅವ್ನಿಗೆ ಹೊಸಾದು ನೋಡಿದ ತಕ್ಷಣ ಅವ್ನು ಎಕ್ಸ್ಪ್ಲೋರ್ ಮಾಡ್ಬೇಕು ಅದನ್ನ, ಆ ರೀತಿ ಅಷ್ಟೇ. ಹಂಗೆಲ್ಲ ಅಳೋದು ಈ ಥರ ಮಾಡಲ್ಲ, ಹಠ ಅಷ್ಟೇ, ಕೈ ಬಿಡಬೇಕು ಅಂತ. ಮತ್ತು ಅವನ್ನ ಯಾವಾಗಲೂ ಕೆಳಗೆ ಬಿಟ್ಟಿರಬೇಕು. ಹೊರಗಡೆ ಹೋದಾಗ ಮಾತ್ರ ನನಗೆ ಎತ್ಕೊಂಡಿರಬೇಕು. ಅವ್ನು ಕೆಳಗಡೆ ಹಿಂಗೆ ಅವ್ನಿಗೇನಾದರೂ ಬೇಕಂದಾಗ ಬೆಂಡ್ ಮಾಡಿಬಿಟ್ಟು ಒಂದು ಸೈನ್ ಅವನದದು, ಬೆಂಡ್ ಮಾಡಿದ ತಕ್ಷಣ ನನ್ನ ಕೆಳಗೆ ಬಿಡಿ, ನನಗೆ ಅದು ಬೇಕು ಅನ್ನೋ ಥರ. ಹಂಗೆ ಮಾಡಿದಾಗ ಮಾತ್ರ ಅಳ್ತಾನೆ. ನನ್ನ ಆ ಥರ ಮಾಡಿದಾಗ ಅದು ಹೊಸ ಹ್ಯಾಬಿಟ್ ಅವನದು. ಪೂ 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 ಅನ್ನೋದು, ನೀರು ಕುಡಿಸ್ದಾಗ, ಊಟ ಮಾಡಿಸ್ದಾಗ, ಇದೆಲ್ಲ ಹಿಂಗೆ ಮಾಡೋದೆಲ್ಲ ಹೊಸ ಹ್ಯಾಬಿಟ್. ಇವಾಗ ಕಲ್ತಿರೋದು ಇದನ್ನೆಲ್ಲ, ಏಕೆಂದರೆ ದೊಡ್ಡವನಾಗ್ತಾ ಇದ್ದಾನಲ್ಲ, ಇವಾಗ ಡೈಲಿ ಒಂದು ಹೊಸದು ಕಲಿತಾ ಇರಬೇಕು. ಮತ್ತು ಇವಾಗ ಮಕ್ಕಳೇ ಅಂದರೆ ಹೊಟ್ಟೆ ಕೆಳಗೆ ಮಲ್ಕೊಂಡಿದ್ದಾಗ ಕೂತ್ಕೊಳ್ತೀವಲ್ಲ ನಾವು, ಕೈ ಹಿಂಗೆ ಊರ್ಬಿಟ್ಟು ಅದನ್ನು ಕಲಿತಾ ಇದ್ದಾನೆ. ಅವನೇ ಹೆಲ್ಪ್ ತಗೊಳ್ದೆ ಕೂತ್ಕೊಳ್ಳೋದನ್ನ. ಹಂಗೆ ಕೂತ್ಕೊಳ್ಳೋಕೆ ಹೋದಾಗ ಬ್ಯಾಲೆನ್ಸ್ ಸಿಗದೆ ಬೀಳೋದು, ತಲೆಗೆ ಏಟ್ ಮಾಡ್ಕೊಳ್ಳೋದು, ಮೂಗು ಜಚ್ಕೊಳ್ಳೋದು. 2 days ಬ್ಯಾಕ್ ಮೂಗು ಹಿಂಗೆ ಕೂತ್ಕೊಂಡಿದ್ದಾಗ ಗ್ರಿಪ್ ಸಿಗ್ದಲ್ಲೇ ಬಿದ್ದು 2 days ಪೂರ್ತಿ ಎಲ್ಲ ಮೂಗು ಏನಿರುತ್ತೆ ಎಲ್ಲ ಪೂರ್ತಿ ರೆಡ್ಡಿಶ್ ಆಗಿ ಊತ ಬಂದಿತ್ತು. ಸೊ ಐಸ್ ಕ್ಯೂಬ್ಸ್ ಇಟ್ಬಿಟ್ಟು ಒಂದೇ ಬೇಬಿ ವಿಕ್ಸ್ ಇತ್ತಲ್ಲ ಅದನ್ನೆಲ್ಲ ಹಚ್ಬಿಟ್ಟು ಸ್ವಲ್ಪ ವಾಸಿ ಆಗಿದೆ. ಸೊ ಇವಾಗ ಮನೆಗೆ ಕರ್ಕೊಂಡು ಬಂದೆ. ಇವಾಗ ಇದು ಒಂದು ಬ್ರೇಕ್ಫಾಸ್ಟ್ ಇವಾಗ. ಸೊ ಇವಾಗ ರಾಗಿ ಸರಿ ಮಾಡ್ತಾಯಿದ್ದೀನಿ. ಒಂದು ಪಾತ್ರೆಗೆ 2.5 ಗ್ಲಾಸ್ ವಾಟರ್ ಹಾಕಿಬಿಟ್ಟು ಇನ್ನೊಂದು ಅರ್ಧ ಗ್ಲಾಸ್ನ ಒಂದು ಬೌಲ್ನಲ್ಲಿ ಹಾಕ್ಕೊಂಡು 3 ಸ್ಪೂನ್ಸ್ ಆಫ್ ಫ್ಲೋರ್, ಇದೇನು ರಾಗಿ ಸರಿ ಹಿಟ್ಟಿರುತ್ತಲ್ಲ ಅದನ್ನು 3 ಸ್ಪೂನ್ಸ್ ಆಫ್ ಫ್ಲೋರ್ ಯೂಸ್ ಮಾಡಿಕೊಂಡ್ರೆ ಅವನಿಗೆ ನನಗೆ ಎಷ್ಟು ಬ್ರೇಕ್ಫಾಸ್ಟ್ ಬೇಕಾಗುತ್ತೆ ಅಷ್ಟು ಮಾಡ್ಕೊಳ್ತೀನಿ.
ಸೊ ಲಂಪ್ಸ್ ಇಲ್ದಂಗೆ ಇವಾಗ ಈ ಪೌಡರ್ನ ಹಾಕ್ಬಿಟ್ಟು ಮಿಕ್ಸ್ ಮಾಡ್ಕೊಳ್ಬೇಕು. ನಾನಿವಾಗ ಇವನಿಗೆ 9 ಮಂತ್ಸ್ ಆಗಿರೋದ್ರಿಂದ ನಾನು ಡೈಲಿ 3 ಟೈಮ್ಸ್ ಮೀಲ್ಸ್ ಕೊಡ್ತೀನಿ ಅವನಿಗೆ. ಬೆಳಗ್ಗೆ ಜಾಸ್ತಿ ಕೊಡ್ತೀನಿ ಆ್ಯಕ್ಚುಲಿ, ಏಕೆಂದರೆ ಡಾಕ್ಟರ್ ಹೇಳೋದು ಮಲ್ಕೊಳ್ಬೇಕಾದ್ರೆ ರಾತ್ರಿ ಟೈಮ್ ಜಾಸ್ತಿ ಕೊಟ್ಟರೆ ಅವ್ರಿಗೆ ಡೈಜೆಸ್ಟ್ ಮಾಡೋಕ್ಕೆ ಕಷ್ಟ ಆಗುತ್ತೆ ಮತ್ತು ಹೆವಿ ಆಗುತ್ತೆ ಅಂತ ಹೇಳಿದ್ರು. ಸೊ ಮಾರ್ನಿಂಗ್ ಅಂದರೆ ಮಧ್ಯಾಹ್ನ ಆದರೆ ಆಟಾಡ್ಕೊಳ್ತಾ ಇರ್ತಾನಲ್ಲ, ಅದರಿಂದ ಬೆಳಗ್ಗೆ ಮತ್ತು ಮಧ್ಯಾಹ್ನ ಜಾಸ್ತಿ ಕೊಟ್ಟರೆ ಚೆನ್ನಾಗಿ ತಿನ್ಕೊತಾನೆ ಮತ್ತು ಆಟಾಡ್ಕೊಳ್ತಾನೆ ಕೂಡ. ಅದರಿಂದ ಮಾರ್ನಿಂಗ್ ಮೀಲ್ಸ್ನ ನಾನು ಜಾಸ್ತಿ ಕೊಡ್ತೀನಿ ಬ್ರೇಕ್ಫಾಸ್ಟ್ಗೆ. ಸೊ ಇವಾಗ ಇದನ್ನೆಲ್ಲ ಒಂಚೂರು ಗಂಟಿಲ್ದೆಲ್ಲ ಮಿಕ್ಸ್ ಮಾಡಿಕೊಂಡು ನಾನೇನು ನೀರು ತೊಗೊಂಡಿದ್ನಲ್ಲ ಆ ನೀರು ಜೊತೆಗೆ ಇಟ್ಬಿಟ್ಟು ಒಂದು 5 ಮಿನಿಟ್ಸ್ ಬೇಯಿಸಿದ್ರೆ ನಮಗೆ ರಾಗಿ ಸರಿ ರೆಡಿ ಆಗುತ್ತೆ. ನಾವು ಬೇಕಿದ್ರೆ ಅದಕ್ಕೆ ಬೆಳ್ಳುಳ್ಳಿ ಮತ್ತು ತುಪ್ಪ ಆ್ಯಡ್ ಮಾಡ್ಕೊಳ್ಬೋದು, ಏಕೆಂದರೆ ಫ್ಲೇವರ್ ಚೆನ್ನಾಗಿರುತ್ತೆ. ತುಪ್ಪ ಹಾಕೋದ್ರಿಂದ ಅವನಿಗೆ ಡೈಜೆಷನ್ ಚೆನ್ನಾಗಾಗುತ್ತೆ ಮತ್ತು ಮೋಷನ್ಸ್ ಎಲ್ಲ ಚೆನ್ನಾಗಾಗುತ್ತೆ, ಗಟ್ ಹೆಲ್ತ್ ಚೆನ್ನಾಗಿರುತ್ತೆ ಅಂತ. ಇವಾಗ ನೀರು ಕಾದಿದೆ. ಈ ನೀರಿಗೆ ನಾನು ಅದು ಮಿಕ್ಸ್ ಮಾಡ್ಕೊಂಡಿದ್ನಲ್ಲ ಪೌಡರ್ನ, ಆ ಪೌಡರ್ ಹಾಕಿಬಿಟ್ಟು ಒಂದು 5 ಮಿನಿಟ್ಸ್ ಸ್ಟಿರ್ ಮಾಡ್ಕೊಳ್ಬೇಕು. ಸೊ ಕೈ ಆಡಿಸ್ತಾನೆ ಇರಬೇಕಾಗುತ್ತೆ, ಇಲ್ಲ ಲಂಪ್ಸ್ ಆಗಿಬಿಡುತ್ತೆ. ನಾನು ಸ್ವಲ್ಪ ಗಟ್ಟಿಗೆ ಮಾಡ್ಕೊಳ್ತೀನಿ, ಯಾಕಂದರೆ ಅವನಿನ್ನೂ ಚಿಕ್ಕವನೇನಲ್ಲ ಅಲ್ವಾ. ಸೊ 6 ಮಂತ್ಸ್ ಬೇಬಿ ಆವಾಗಿನ ಸ್ಟಾರ್ಟ್ ಮಾಡಿದರೆ ಪೂರ್ತಿ ತೆಳ್ಳಗಿರಬೇಕಾಗುತ್ತೆ. ನಾನಿವಾಗ ಇದನ್ನ 9 ಮಂತ್ಸಿಗೆ ಮಾಡ್ತಿರೋದ್ರಿಂದ ನಾನು ಅಷ್ಟು ಗಟ್ಟಿ ಏನು ಮಾಡಲ್ಲ, ಇದೇ ರೀತಿ ಈ ಕನ್ಸಿಸ್ಟೆನ್ಸಿನಲ್ಲಿ ಮಾಡ್ತೀನಿ. ಇನ್ನೂ ಗಟ್ಟಿ ಮಾಡ್ಕೊಳ್ತೀನಿ ನಾನು. ಇವಾಗ ಸ್ವಲ್ಪ ಜಾಸ್ತಿ ನೀರು ಹಾಕಿದೆ, ಅದರಿಂದ ಸ್ವಲ್ಪ ತೆಳ್ಳವಾಗಿದೆ. ಇಲ್ಲಾಂದರೆ ನಾನು ಏನಂದರೆ ಒಂದು ಬಿಸಿಬೇಳೆ ಬಾತ್ ಬರುತ್ತಲ್ಲ ಆ ಕನ್ಸಿಸ್ಟೆನ್ಸಿನಲ್ಲಿ ನಾನು ಮಾಡ್ಕೊಳ್ತೀನಿ, ಅಥವಾ ಪೊಂಗಲ್ ರೀತಿಯಲ್ಲಿ ಹಿಂಗೆ ಮಾಡ್ಕೊಳ್ತೀನಿ ನಾನು. ಸೊ ಇವಾಗ ನೋಡಿ ತಿಂದಿದ್ದೆಲ್ಲ ಆಯಿತು. ಇವಾಗ ಕ್ರಾಲ್ ಮಾಡೋಕ್ಕೆ ಹೋಗ್ತಾ ಇದ್ದ, ಅದು ಏಟಾಯಿತು ಮತ್ತೆ ಬಂದ. ತಿಂದು ಸ್ವಲ್ಪ ಹೊತ್ತೆಲ್ಲ ಆದಮೇಲೆ ಬ್ರೇಕ್ಫಾಸ್ಟ್ ಆದಮೇಲೆ ಸ್ನಾನ ಮಾಡಿಸಿದ್ವಿ. ಅಮ್ಮನೇ ಸ್ನಾನ ಮಾಡಿಸ್ಕೊಡ್ತಾರೆ. ಸೊ ಅವ್ರ ಟ್ರೆಡಿಷನ್ ವೇ ಇದೆಯಲ್ಲ ಆ ರೀತಿಯೇ ಸ್ನಾನ ಮಾಡಿಸೋದು ಇವಾಗಲೂ ಅವ್ನಿಗೆ. ಅವ್ನು ಪೂರ್ತಿ ಸಪೋರ್ಟ್ ಇಲ್ದಲೇ ಕೂತ್ಕೊಳ್ಳೋದು ಕಲಿತಾನಲ್ಲ, ಅವಾಗ ಮಾತ್ರ ಲೈಕ್ ಕೂರಿಸ್ಬಿಟ್ಟು ಮಾಡಿಸೋದು ಅಂತ ಅಂದ್ಕೊಂಡಿದ್ದೀವಿ. ಇವಾಗ ನಾನು ಅವನಿಗೆ ಸ್ಕಿನ್ ಕೇರ್ ಮಾಡಬೇಕಲ್ಲ, ಸ್ನಾನ ಮಾಡಾದಮೇಲೆ ಮೈಯೆಲ್ಲ ಒರೆಸಿದ್ದಾದಮೇಲೆ ಇವಾಗ ನಾನು ಅವನಿಗೆ ಹಿಮಾಲಯ ಬಾಡಿ ಲೋಷನ್ ಅಪ್ಲೈ ಮಾಡ್ತಾಯಿದ್ದೀನಿ. ಮುಖಕ್ಕೆ ಹಿಮಾಲಯ ಫೇಸ್ ಕ್ರೀಮ್ ಬರುತ್ತಲ್ಲ, ಬೇಬಿ ಕ್ರೀಮ್, ಅದನ್ನು ಅಪ್ಲೈ ಮಾಡ್ತೀನಿ. ಮತ್ತು ಸ್ವಲ್ಪ ಡೈಪರ್ ರ್ಯಾಶ್ ಕ್ರೀಮ್ ಅಪ್ಲೈ ಮಾಡ್ತೀನಿ ನನಗೆ. ಯಾವಾಗ ಅಂದರೆ ಡೈಪರ್ ಯೂಸ್ ಮಾಡಬೇಕಾದ್ರೆ, ಡೈಪರ್ ಯೂಸ್ ಮಾಡೋಕ್ಕಿಂತ 5 ಮಿನಿಟ್ಸ್ ಮುಂಚೆ ಹಾಕಿಬಿಟ್ಟು ಡ್ರೈ ಆದಮೇಲೆ ಡೈಪರ್ ಹಾಕ್ಕೊಳ್ತೀನಿ. ನಾನು ಯೂಸ್ ಮಾಡೋ ಡೈಪರ್ ರ್ಯಾಷಸ್ ಕ್ರೀಮ್ ಬಂದುಬಿಟ್ಟು ಡೆರ್ಮಡ್ಯೂ ಡೈಪರ್ ರ್ಯಾಶ್ ಕ್ರೀಮ್. ಸೊ ಅವ್ನಿಗೆ ಯಾವತ್ತೂ ಡೈಪರ್ ರ್ಯಾಷಸ್ ಆಗಿಲ್ಲ. ಹಾಸ್ಪಿಟಲ್ನಲ್ಲೇ ಕೊಟ್ಟಿದ್ದರು. ಸೊ ಡೈಪರ್ ಯೂಸ್ ಮಾಡ್ತಿದ್ವಲ್ಲ, ಅವನು 2 ಡೇಸ್ NICUನಲ್ಲಿದ್ದ, ಆವಾಗ ಅಪ್ಲೈ ಮಾಡಿ ಅಂತ ಕೊಟ್ಟಿದ್ದರು. ಸೊ ಅದನ್ನೇ ಕಂಟಿನ್ಯೂ ಮಾಡ್ತಾಯಿದ್ದೀನಿ. ಸೊ ಯಾವಾಗಲೂ ಅಪ್ಲೈ ಮಾಡ್ತೀನಲ್ಲ ಡೈಪರ್ ಯೂಸ್ ಮಾಡಬೇಕಾದ್ರೆಲ್ಲ. ಸೊ ರ್ಯಾಷಸ್ ಅಂತೂ ಅವ್ನಿಗೆ ಯಾವತ್ತೂ ಆಗಿಲ್ಲ. ಅವನಿಗೆ ಹುಟ್ಟಿಡಬೇಕು, ಇಲ್ಲ ನನಗೆ ಇಷ್ಟ ಇಲ್ಲ. ನಾನೆಲ್ಲಾದರೂ ಸಣ್ಣ ಥರ ಇಟ್ಕೊಳ್ತೀನಿ, ಅಮ್ಮ ಅವ್ರದ್ದು ನಂಬಿಕೆ ಬೈತೆ ಚೆನ್ನಾಗೆ ಬುಟ್ಟಿಡಬೇಕು ಅಂದರೆ ಹೈಲೈಟ್ ಆವಾಗ ಆಗಲ್ಲ ನೋಡಿದ್ರು. ಸೊ ಅವ್ರಿಗೆ ಮಾಡೋದು ಬೇಡ ಅಂತ ಹೇಳ್ಬಿಟ್ಟು ಇಟ್ಕೊಳ್ತೀನಿ ಅಷ್ಟೇ. ಅದನ್ನು ಕೂಡ ಹಿಮಾಲಯ ಕಾಜಲ್ ಬರುತ್ತಲ್ಲ ಆ ಕಾಜಲಿಂದನೇ ಬೊಟ್ಟು ಇಟ್ಕೊಳ್ತೀನಿ. ಮತ್ತು ಬೊಟ್ಟು ಮೇಲೆ ಇಡೋಕ್ಕೆ ಹಿಮಾಲಯ ಪೌಡರ್ ಬರುತ್ತಲ್ಲ ಅದೇ ಪೌಡರ್ನ ಯೂಸ್ ಮಾಡೋದು. ಸ್ವಲ್ಪ ಟ್ಯಾಪ್ ಮಾಡಿದರೆ ಕೈಗೆ ಹಾಕ್ಕೊಂಡು ಬೊಟ್ಟೆಲ್ಲ ಏನು ಸ್ಪ್ರೆಡ್ ಆಗೋಲ್ಲ. ತೆಗಿಬೇಕಾದ್ರೆ ಸ್ವಲ್ಪ ಎಣ್ಣೆ ಅಪ್ಲೈ ಮಾಡಿ ತೆಗೆದ್ರೆ ಆಯಿತು. ಮತ್ತು ಇಲ್ಲಿ ನೋಡಿ ಈ ಕ್ರೀಮ್ನೇ ಪಾಪು ಫೇಸ್ಗೆ ಯೂಸ್ ಮಾಡೋದು. ಮತ್ತು ಇದೆ ಡೆರ್ಮಡ್ಯೂ ಡೈಪರ್ ರ್ಯಾಶ್ ಕ್ರೀಮ್. ಸೊ ನಾನು ಅಪ್ಲೈ ಮಾಡ್ಬೇಕಾದ್ರೆ ನಿಮಗೆ ತೋರ್ಸೋಕ್ಕಾಗಲಿಲ್ಲ, ಪಾಪು ಅಳ್ತಾ ಇದ್ದ ಅಂತ ಹೇಳಿಬಿಟ್ಟು. ಮತ್ತು ಹಾಕಿದ್ದೆಲ್ಲ ಆಯಿತು. ಇನ್ನೂ ಸ್ವಲ್ಪ ತಲೆ ಒದ್ದೆ ಇತ್ತು ಅಂತ ಹೇಳಿಬಿಟ್ಟು ಇವಾಗ ತಲೆ ಒರೆಸ್ಬೇಕು. ಅವನು ತಲೆ ಮುಖ ಎಲ್ಲ ಮುಟ್ಟಂಗಿಲ್ಲ, ಅವ್ನಿಗೆ ಇರಿಟೇಟ್ ಆಗ್ತಾನೆ. ಸೊ ಇವಾಗ ಏನಾದರೂ ತೋರಿಸ್ಕೊಂಡು ಸ್ವಲ್ಪ ತಲೆ ಒರೆಸ್ಬೇಕು. ಇವಾಗ ಸ್ವಲ್ಪ ಫೀಡ್ ಇದ್ದರೆ ಹಾಫ್ ಆನ್ ಅವರ್ ಮಲ್ಕೊಂಡು ಅಷ್ಟೇ. ಈ ಮೂರಲ್ಲಿ ಡೇ ಟೈಮ್ಸ್ನಲ್ಲಿ ಮಲ್ಕೊತಾನೆ, ಇಲ್ಲ 10-20 ಮಿನಿಟ್ಸ್ ಅಷ್ಟೇ. ಜಾಸ್ತಿ ಹೊತ್ತು ನಾವೇನೇ ಮಾಡೋದು ಎಲ್ಲಾದರೂ ಟ್ರೈ ಮಾಡಬೇಕಾದ್ರೆ ಗಾಳಿ ಸ್ವಲ್ಪ ಆದಾಗ ಆಗುತ್ತೆ, ಆವಾಗ ಮಾತ್ರ ಮಲ್ಕೊಳ್ತಾನೆ. ಇಲ್ಲ ಅಂದರೆ 10 ಮಿನಿಟ್ಸ್ 20 ಲಾಸ್ಟ್ ಅಷ್ಟೇ. ಒಂದು 3 ಅವರ್ಸ್ ಒನ್ಸ್ 10 ಮಿನಿಟ್ಸ್ 20 ಮಿನಿಟ್ಸ್ ಈಗ ಮಲ್ಕೊತಾನೆ. ಫೀಡ್ ಮಾಡಬೇಕು ಅಂತಲೇ ಏನಿಲ್ಲ, ಅಮ್ಮ ಜೋಲಿ ಹೇಳ್ತಾರಲ್ಲ ಅದು ಕಟ್ಟಿದಾರಲ್ಲ, ಜಾಸ್ತಿ ನಿದ್ದೆ ಬಂದಾಗ ಅದರಲ್ಲಿ ಹಾಕ್ಬಿಟ್ಟು ಸ್ವಲ್ಪ ಒಂದು 5 ಮಿನಿಟ್ಸ್ ತೂಗಿದ್ರೆ ಮಲ್ಕೊಂಡು ಬಿಡ್ತಾನೆ ಹೊಟ್ಟೆ ತುಂಬಿದ್ದಾಗ. ಇಲ್ಲಾಂದರೆ ಮಲ್ಗೋದು ಸ್ವಲ್ಪ ಕಷ್ಟನೇ. ಬಟ್ ಏನಂದರೆ ನಾನು ಇರಬೇಕಷ್ಟೇ ಅವನಿಗೆ ಮಲ್ಗ್ಸೋಕ್ಕೆ ಎಲ್ಲದಕ್ಕೂ. ಸೊ ಇವಾಗ ಎಲ್ಲ ಆಯಿತು ಅವನದು.
ಇವಾಗ ಸ್ವಲ್ಪ ಹೊತ್ತು ಮಲ್ಕೊತಾನೆ ಒಂದು 10 ಮಿನಿಟ್ಸ್. ಸೊ ಅಳ್ತಾ ಇದ್ದ ಅಂತ ಹೇಳಿಬಿಟ್ಟು ಜೋಲಿಗೆ ಹಾಕ್ಬಿಟ್ಟು ತೂಗಿದ್ರಮ್ಮ, ಮಲ್ಕೊಂಡಿದ್ದಾನೆ. ಸೊ ಅವ್ನಿಗೆ ಈ ಜೋಲಿನ 5 ಮಂತ್ಸಿಂದಾಗಿಂದನೂ ಈಗ ಒಂದು 3 ಮಂತ್ಸಿಂದ ಇದರಲ್ಲೇ ಮಲ್ಕೊಳ್ತಾ ಇರ್ತಾರೆ ಡೇ ಟೈಮ್ಸು. ನೈಟೆಲ್ಲ ಮಲಗಿಸಲ್ಲ, ಯಾಕೆಂದರೆ ಅವ್ನು ಅಕಸ್ಮಾತ್ ನಿದ್ದೆಯಲ್ಲಿ ಇದ್ದರೆ ಒದ್ದಾಡಿದಾಗ ಆಚೆ ಬೀಳೋ ಚಾನ್ಸಸ್ ಇರುತ್ತೆ. ಸೊ ನೈಟ್ ಟೈಮ್ ಮಲಗಿಸಲ್ಲ. ಇವಾಗ ಇದು ವಿಟಮಿನ್ D3 ಡ್ರಾಪ್ಸ್. ಇದು 400 IU ಬರುತ್ತಲ್ಲ ಅಷ್ಟು MLದು. ಸೊ ಡೈಲಿ 1 ml ಕೊಡ್ತೀನಿ ಪಾಪುಗೆ. ಹುಟ್ಟಾಗಿಂದನೂ ಇದನ್ನೇ ಕೊಡ್ತಾ ಇರೋದು. ಮತ್ತು ಇದು ಮಧ್ಯಾಹ್ನದ ಫುಡ್ ರೊಟೀನ್. ಸ್ವಲ್ಪ ಬಿಸಿ ರೈಸ್ ತಗೊಂಡು, ಬೆಳಗ್ಗೆ ಆದರೆ ಜಾಸ್ತಿ ತಿನ್ನಿಸ್ತಿದ್ದೆ, ಮಧ್ಯಾಹ್ನದ ಹೊತ್ತೇನು ಜಾಸ್ತಿ ತಿನ್ನಿಸಲ್ಲ. ಸೊ ಬೌಲ್ನಲ್ಲಿ ಇಟ್ಕೊಂಡ್ರೆ ಕೈ ಹಾಕೆಲ್ಲ ಎಸೆಯೋದು ಹೀಗೆಲ್ಲ ಮಾಡ್ತಾನೆ ಅಂತ ಹೇಳಿಬಿಟ್ಟು ಹೀಗೆ ಗ್ಲಾಸ್ ಒಳಗಡೆ ಸ್ವಲ್ಪನೇ ಹಾಕ್ಕೊಂಡು ತಿನ್ನಿಸ್ಕೊಳ್ತೀನಿ. ತಿಂತಾ ಇರಲಿಲ್ಲ ಅಂತ ಹೇಳ್ಬಿಟ್ಟು ಆಚೆ ಕರ್ಕೊಂಡು ಬಂದೆ. ಆಚೆ ಕೂತ್ಕೊಳ್ಳೋಕೆ ಜಾಗ ಇದೆ, ಅಲ್ಲಿ ಕೂರಿಸ್ಕೊಂಡು ತಿನ್ನಿಸ್ತಾ ಇದ್ದೆ. ಎಲ್ಲ ಹೊರಗಡೆ ನಮ್ಮ ಪಕ್ಕದ ಮನೆಯಲ್ಲಿ ಮೇಕೆ ಕೋಳಿಗಳೆಲ್ಲ ಇದೆ, ಅದನ್ನೆಲ್ಲ ನೋಡಿಕೊಂಡು, ಮಕ್ಕಳಿದ್ದಾರೆ ಅದನ್ನೆಲ್ಲ ನೋಡ್ಕೊಂಡು ಆಟ ಆಡ್ಕೊಂಡು ಚೆನ್ನಾಗಿ ತಿನ್ಕೊಳ್ತಾನೆ. ಅವನಿಗೆ ತಿನ್ನಿಸೋದನ್ನ ನನಗೆ ವೀಡಿಯೋ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ, ಏಕೆಂದರೆ ಅವನು ಹಶ್ವಾದಾಗ ಜಾಸ್ತಿ ಅವ್ನು ಹಶ್ವು ಕಂಟ್ರೋಲ್ ಮಾಡ್ಕೊಳ್ಳಲ್ಲ, ಜಾಸ್ತಿ ಮಾಡೋದು ಅಂದರೆ ಆತರಿಸೋದು ಜಾಸ್ತಿ. 1-2 ತುತ್ತು ತಿನ್ನೋವರೆಗೂ ಹಂಗೆ ಆಡ್ತಾನೆ. ಸೊ ದೃಷ್ಟಿ ಆಗುತ್ತೆ ಅಂತ ಹೇಳ್ಬಿಟ್ಟು ಅಮ್ಮ ವೀಡಿಯೋ ರೆಕಾರ್ಡ್ ಮಾಡೋಕ್ಕೂ ಬಿಡಲ್ಲ, ಮತ್ತು ನನಗೂ ಕೂಡ ಶೇರ್ ಮಾಡೋಕ್ಕೆ ಇಷ್ಟ ಇಲ್ಲ ಅದನ್ನೆಲ್ಲ. ಸೊ ಅದರಿಂದ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ಸ್ ಅಂದರೆ 1 ಮಿನಿಟ್ ಏನೋ ಕ್ಲಿಪ್ಪಿಂಗ್ ಇದೆ ಅಷ್ಟೇ. ಇದರಲ್ಲೂ ಒಂದು 4-5 ತುತ್ತು ತಿಂದಿದ್ದಾನೆ. ಸೊ ಟೈಮ್ ಜಾಸ್ತಿ ತಗೊಳ್ತಾನೆ ತಿನ್ನೋಕ್ಕೆ. ಎಂಜಾಯ್ ಮಾಡ್ಕೊಂಡು ಆರಾಮಾಗೆ ನೋಡಿಕೊಂಡು, ನಾನು ಸ್ಕ್ರೀನ್ ಟೈಮ್ ಏನು ಕೊಡಲ್ಲ. ಫೋನ್ ನೋಡ್ಕೊಂಡು ತಿನ್ನಿಸೋದು ಅಥವಾ ಟಿ ವಿ ನೋಡ್ಕೊಂಡು ತಿನ್ನಿಸೋದ್ರಿಂದ ಅವ್ರಿಗೆ ನಾವು ಏನು ಕ್ವಾಂಟಿಟಿನಲ್ಲಿ ತಿನ್ನಬೇಕು ಅನ್ನೋದು ಅವ್ರಿಗೆ ಗೊತ್ತಾಗಲ್ಲ. ಸೊ ಆಟ ಆಡ್ಕೊಂಡು ತಿನ್ನಿಸೋದ್ರಿಂದ ಅಥವಾ ನೇಚರ್ ತೋರಿಸ್ಕೊಂಡು ತಿನ್ನಿಸೋದ್ರಿಂದ ಅವ್ರಿಗೆ ಒಂದು ಕ್ಲಾರಿಟಿ ಸಿಗುತ್ತೆ. ನಾನು ಇಷ್ಟು ತಿನ್ನಬೇಕು, ನಾನು ಇಷ್ಟು ತಿಂದರೆ ಹೊಟ್ಟೆ ತುಂಬುತ್ತೆ. ಸೊ ಈ ರೀತಿ ನೇಚರ್ ತೋರಿಸಿ, ಬರ್ಡ್ಸ್ ತೋರಿಸಿ, ಪ್ರಾಣಿಗಳು ತೋರಿಸಿ, ಇದನ್ನು ತಿನ್ನಿಸಿ ಊಟ ಮಾಡಿಸ್ಬೇಕು ಆದಷ್ಟು. ಯಾವುದೇ ಕಾರಣಕ್ಕೂ ಸ್ಕ್ರೀನ್ ಟೈಮ್ ಕೊಡೋಕ್ಕೆ ಹೋಗ್ಬಾರ್ದು, ಫೋನ್ನಂತೂ ಕೊಡೋಕ್ಕೆ ಹೋಗ್ಬಾರ್ದು ಮಕ್ಕಳಿಗೆ. ಏಕೆಂದರೆ ನನ್ನ ಕಸಿನ್ ಪಾಪು ಹೀಗೇ ತುಂಬ ಅಡಿಕ್ಟ್ ಆಗಿಬಿಟ್ಟಿದ್ದಾನೆ ಆ ಥರ. ಸೊ ಮತ್ತು ಇಲ್ಲಿ ಒಂದು ಪ್ಲೇ ಹೋಮ್ ಇತ್ತು, ಇಲ್ಲಿ ಕರ್ಕೊಂಡು ಬಂದಿದ್ವಿ, ಆಟ ಆಡ್ಕೊಳ್ತಾ ಇದ್ದಾನೆ. ಅದ್ರ ಮೇಲೆ ಕೂರಿಸಿ ಅಮ್ಮ ಪುಷ್ ಮಾಡ್ತಾ ಇದ್ದಾರೆ, ಮುಂದೆ ಹೋಗ್ತಾ ಇದೆಯಲ್ಲ ಅದಕ್ಕೆ ನಗ್ತಾ ಇದ್ದಾನೆ. ಮತ್ತೆಲ್ಲ ದೊಡ್ಡ ಮಕ್ಕಳಿದ್ದಾರಲ್ಲೆಲ್ಲ ಅವ್ರನ್ನ ನೋಡ್ಕೊಂಡು ಆಟ ಆಡ್ತಾ ಇರ್ತಾನೆ. ಮತ್ತು ಇದು ನಾನೊಂದು 2 ಡೇಸ್ದು ಕೂಡ ಅವ್ನು ಆಟ ಆಡ್ತಾ ಇರೋದೆಲ್ಲ ಕ್ಲಿಪ್ಪಿಂಗ್ಸ್ ಹಾಕಿದ್ದೀನಿ. ಇದೆಲ್ಲ ಅವ್ನು ಊಟ ಮಾಡಿಸಾದ್ಮೇಲೆ ಹಿಂಗೆಲ್ಲಾದರೂ ನಾನಿಲ್ಲ ಅಂದರೂ ಕೂಡ ಹೊಟ್ಟೆ ತುಂಬಿರುತ್ತಲ್ಲ, ಅಪ್ಪ ಅಮ್ಮ ಜೊತೆ ಒಂದು 1 ಅವರ್ ಮೇಲೂ ಕೂಡ ನನ್ನ ಬಿಟ್ಟಿರ್ತಾನೆ. ಏಕೆಂದರೆ ಹೊಟ್ಟೆ ತುಂಬಿರುತ್ತಲ್ಲ, ಅವ್ರ ಜೊತೆಲೆಲ್ಲ ಆಟ ಆಡಿಕೊಂಡು ಹೀಗಿರ್ತಾನೆ. ಮತ್ತು ಅವನಿಗೆ ನಿದ್ದೆ ಟೈಮ್ ಅಥವಾ ಮನೆಗೆ ಯಾರಾದರೂ ರಿಲೇಟಿವ್ಸ್ ಹಿಂಗೇನಾದರೂ ಬಂದರೆ ಅವನಿಗಂತೂ ಕೆಳಗಡೆ ಹಿಡಿಯಲ್ಲ, ಮತ್ತು ಅಮ್ಮ ಬೇಕೇ ಬೇಕು ಅವಾಗ. ಏಕೆಂದರೆ ಅವರು ಹಿಂಗೆ ಎತ್ಕೊಳಕ್ಕೆ ಬರೋದು ಹೀಗೆಲ್ಲ ಮಾಡಿದಾಗ ಅವನಿಗೆ ಸಖತ್ ಇರಿಟೇಟ್ ಆಗುತ್ತೆ. ಯಾರ ಹತ್ರನೂ ಹೋಗಲ್ಲ ಅಲ್ಲ, ಸೊ ರೂಢಿ ಇಲ್ಲ. ನಾನು ಅಪ್ಪ ಅಮ್ಮ ಮತ್ತು ಈ ಅಕ್ಕಪಕ್ಕದ ಮನೆಯವರು, ನನ್ನ ತಂಗಿ ಇಷ್ಟು ಚೆನ್ನಾಗಿ ಬಿಟ್ಟು ಯಾರ ಹತ್ರನೂ ಹೋಗಲ್ಲ ಅವನು. ಸೊ ಯಾರಾದರೂ ಬಂದಾಗ ಇರಿಟೇಟ್ ಆಗೋದು, ಆವಾಗ ಅಮ್ಮ ಬೇಕೇ ಬೇಕು. ಈ ಟೀತಿಂಗ್ ಆಗ್ತಿದೆಯಲ್ಲ ಅದಕ್ಕೆ ಕೈ ಹಾಕ್ಕೊಂಡು ಕಚ್ತಾ ಇದ್ದಾನೆ. 2 ಟೀತ್ಸ್ ಬಂದಿದೆ, ರ್ಯಾಬಿಟ್ ಟೀತ್ಸ್ ಥರ ಕಾಣ್ತಾ ಇದೆ. ಅದು ಅಷ್ಟು ಕ್ಯೂಟಾಗಿ ಬಂದಿದ್ದಾವೆ. ಏನಾದರೂ ಸಿಟ್ಟು ಬಂದರೆ ಕೇಳಿದ್ದು ಕೊಡಲಿಲ್ಲ ಅಂದರೆ ಓಡಿ ಬಂದಿದೆ. ಹಿಂಗೆ ಸಿಟ್ಟಿಗೂ ಕಚ್ಚೋಕ್ಕೆ ಬರ್ತಾನೆ, ಪ್ರೀತಿಗೂ ಕಚ್ತಾನೆ. 2ಕ್ಕೂ ವ್ಯತ್ಯಾಸನೇ ಇಲ್ಲ ಅವನಿಗೆ. ನಾನೇನಾದರೂ ಹಿಂಗೆ ಚಕ್ಕಗುಳಿ ಕೊಡೋದು ಹಿಂಗೆಲ್ಲ ಹಿಂಗೆ ಮಾಡಿದ್ರೆ ಬಂದ್ಬಿಟ್ಟು ಆವಾಗಲೂ ಕಚ್ಕೊಳ್ತಾನೆ. ಮತ್ತು ಇರಿಟೇಟ್ ಆದಾಗಲೂ ಕೂಡ ಬಂದ್ಬಿಟ್ಟು ಸಿಟ್ಟನ್ನೆಲ್ಲ ನನ್ನ ಮೇಲೆ ಹಾಕ್ಬಿಟ್ಟು ಆವಾಗಲೂ ಕೂಡ ಕಚ್ಚೋದೇನೆ. 2ಕ್ಕೂ ಡಿಫ್ರೆನ್ಸೇ ಇಲ್ಲ ಈ ಹುಡುಗಂಗೆ. ನೋಡು, ಅದು ಇರಿಟೇಟ್ ಆಗ್ತಿದೆ ಅನ್ಸುತ್ತೆ. ಮೇಲ್ಗಡೆ ಟೀತ್ಸ್ ಕೂಡ ಬರ್ತಾಯಿದೆ. ಸೊ ಕೈ ಕಚ್ಕೊಳ್ಳೋದು, ಇಲ್ಲ ನನ್ನ ಶೋಲ್ಡರ್ಸ್ ಕಚ್ಚೋದು, ಹೀಗೆಲ್ಲ ಮಾಡ್ತಾ ಇರ್ತಾನೆ. ಸೊ ಅವನೇನು ಮಾಡಿದ್ರು ಇವಾಗ ಸಹಿಸ್ಕೊಳ್ಳೇಬೇಕಾಗುತ್ತೆ. ಇವಾಗ ಸ್ವಲ್ಪ ದಿನ ಕಚ್ಚೋದೆಲ್ಲ ನಾರ್ಮಲ್, ಇನ್ನೊಂದು 2 ಇಯರ್ಸ್ ಎಲ್ಲ ಕಚ್ಚಿಸ್ಕೊಳ್ಳೇಬೇಕು. ಸೊ ಮಧ್ಯಾಹ್ನ ಊಟ ಎಲ್ಲ ತಿಂದು ಸ್ವಲ್ಪ ಹೊತ್ತೆಲ್ಲ ಆಟ ಆಡ್ತಾನೆ. ಆಮೇಲೆ ಇನ್ನೊಂದು ಫೀಡ್ ಮಾಡಿಸಿದ್ರೆ ಮತ್ತೆ 3 ಗಂಟೆಗೆ ಮಲ್ಕೊತಾನೆ. ಮತ್ತು ಎದ್ದಾದಮೇಲೆ ಇನ್ನು 6ವರೆಗೂ ಮಲ್ಕೊಳ್ಳಲ್ಲ, ಇದೇ ರೀತಿ ಆಟ ಆಡ್ತಾ ಇರ್ತಾನೆ. ಆವಾಗ ಏನಾದರೂ ಫೀಡ್ ಮಾಡಿಸಿ ಎಲ್ಲ ಬಿಟ್ಟರೆ ಅವ್ನ ಪಾಡ್ಗೆ ಅವ್ನು ಆಟ ಆಡ್ಕೊಳ್ತಾನೆ. ಆ ಥರ ಅವನು ನನ್ನೇನು ಅಷ್ಟು ಕೇಳಲ್ಲ, ಅಮ್ಮ ಬೇಕು ಅವನಿಗೆ. ಅಮ್ಮ ಅಪ್ಪ ಇದ್ದರೆ ಅವನಿಗೆ ನನ್ನ ಅವಶ್ಯಕತೆಯೇ ಇಲ್ಲ, ಅಷ್ಟು ಚೆನ್ನಾಗಿ ಆಟ ಆಡ್ಕೊಳ್ಳುತ್ತೆ. ಮುಂದೆ ನಾನೇನಾದ್ರು ಓಡಾಡ್ತಿದ್ರೆ ಮಾತ್ರ ನನ್ನ ಕೇಳೋದು, ಹಿಂಗೆಲ್ಲ ಮಾಡೋದು ಅವನು. ಸೊ ಅದನ್ನು ಏನೇ ಪ್ರಯತ್ನ ಮಾಡಿದ್ರು ಬಾಯಲ್ಲಿ ಹಾಕ್ಕೊಳ್ಳೋಕ್ಕೆ ಬಿಡಬಾರ್ದು, ಈ ರೀತಿ ಎಲ್ಲ ಮಾಡಿದ್ರು ಅವನಿರಲ್ಲ. ನಾನು ಗೂಗಲ್ಲೆಲ್ಲ ನೋಡಿದೆ ಹಿಂಗೆ ಬಿಡ್ಸೋಕೆ ಏನು ಮಾಡೋದು ಅಂದರೆ, ಅದೆಲ್ಲ ಡೆವಲಪ್ಮೆಂಟಲ್ ಆ್ಯಕ್ಟಿವಿಟೀಸ್. ಅವ್ರು ಡೆವಲಪ್ಮೆಂಟ್ ಆಗಬೇಕು ಅಂದರೆ ಸಿಕ್ಕಿದ ವಸ್ತುಗಳನ್ನೆಲ್ಲ ಹೊಸ ರೀತಿ ಕಲಿಯೋಕ್ಕೆ ಬಾಯಲ್ಲಿ ಹಾಕ್ಕೊಳ್ತಾರೆ ಅಂತ
ಸೊ ಗೊತ್ತಾಯಿತು. ಸೊ ಏನಕ್ಕೆ ಅವ್ರಿಗೂ ಹಿಂಸೆ ಆಗುತ್ತಲ್ಲ, ಪ್ರತಿ ಸಲ ಬಾಯಲ್ಲಿ ಹಾಕೊಂಡು ಕಲಿಯೋಕೆ ಹೋದಾಗಲೂ ನಾವು ಕಿತ್ಕೊಳ್ಳೋದು ಈ ರೀತಿ ಎಲ್ಲ ಮಾಡಿದ್ರೆ, ಸೊ ಅವ್ನ ಪಾಡ್ಗೆ ಅವ್ನು ಆಟ ಆಡಲಿ. ಅಂದರೆ ಚಿಕ್ಕ ಚಿಕ್ಕ ಪಾರ್ಟಿಕಲ್ಸ್ ಏನೇನಿರುತ್ತೆ ಅದನ್ನೆಲ್ಲ ಕೊಡೋಕ್ಕೆ ಹೋಗಬಾರ್ದು. ಏಕೆಂದರೆ ಗೊತ್ತಾಗಲ್ಲ ಅಲ್ಲ ಪಾಪುಗಳಿಗೆ. ಅಕಸ್ಮಾತ್ ಚಿಕ್ಕದ ಸ್ಕ್ರೂಗಳ ಥರ ನೆಟ್ಗಳ ಥರ ಎಲ್ಲ ಇರುತ್ತಲ್ಲ, ಅದನ್ನೆಲ್ಲ ಹಾಕ್ಕೊಂಡ್ರೆ ಕಷ್ಟ ಆಗಿಬಿಡುತ್ತೆ. ಆಮೇಲೆ ಹುಷಾರಾಗಿ ನೋಡ್ಕೋಬೇಕು. ಎಷ್ಟು ಹುಷಾರಾಗಿ ನೋಡಿಕೊಂಡ್ರು ಸಾಲದು ಮಕ್ಳುಗಳನ್ನ. ಸೊ ಇದಾಗಿತ್ತು ನಮ್ಮ ಮನ್ವಿ ಫುಲ್ ಡೇ ರೊಟೀನ್, ಏನೇನು ಮಾಡ್ತಾನೆ, ಏನು ತಿಂತಾನೆ ಎಲ್ಲ. ಸೊ ನಾನು 9 ಮಂತ್ಸ್ ಫುಡ್ಸ್ ಏನೇನು ಹೊಸ ರೆಸಿಪೀಸ್ ಟ್ರೈ ಮಾಡಿದ್ದೀನಿ ಅದನ್ನು ಕೂಡ ನಿಮಗೆ ನೆಕ್ಸ್ಟ್ ವ್ಲಾಗ್ಸ್ಗಳಲ್ಲಿ ಶೇರ್ ಮಾಡ್ತೀನಿ. ಒಂದು 4-5 ರೆಸಿಪೀಸ್ ಎಲ್ಲ. ಸೊ ರೈಸ್ ರೆಸಿಪಿ ಮತ್ತು ಪೋಹಾ ರೆಸಿಪಿ ಮತ್ತು ನಾನೊಂದು ಮಖಾನ ರೆಸಿಪಿ ಎಲ್ಲ ಹೊಸ್ದಾಗಿ ಟ್ರೈ ಮಾಡಿದ್ದೀನಿ. ಅದನ್ನೆಲ್ಲ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಾಮೆಂಟ್ ಮಾಡಿ. ಯಾರಿನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಇದೇ ರೀತಿ ಸಪೋರ್ಟ್ ಮಾಡ್ತಾಯಿರಿ. ಆ್ಯಂಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್.